ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಮಳೆಗಾಲ ಅಲ್ರಿ, ಈಗ ಎಲ್ಲರಿಗೂ ಸ್ವಲ್ಪ ಕರೆದಿದ್ದು ಮತ್ತು ಕ್ರಿಸ್ಪಿ ಆಗಿರುವಂಥದ್ದು, ಕುರುಮ್ನಂಥದ್ದು ಈ ಥರ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಅದಕ್ಕೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಒಂದು ರೆಸಿಪಿ ತೋರ್ಸಕತ್ತೀನಿ. ಅದೇನಪ್ಪ ಅಂದ್ರೆ ಖಾರದೊಳಗೆ ಅಂತರೂ ಈ ಮಳೆಗಾಲಕ್ಕಾಗಲಿ ಚಳಿಗಾಲಕ್ಕಾಗಲಿ ನೀವು ಯಾವಾಗ ಬೇಕಾದರೂ ತಿನ್ಬೋದು. ಇದು ಅಷ್ಟು ರುಚಿಯಾಗಿರ್ತೈತಿ, ಮಾಡೋದು ಕೂಡ ಭಾಳನ ಸರಳ ಐತಿ. ನಾವಂತೂ ಇದನ್ನು ಪದೇ ಪದೇ ಮಾಡಿರ್ತೀವಿ, ಯಾಕಂದ್ರೆ ನಮಗಂತೂ ಅಷ್ಟೊಂದು ಇಷ್ಟ ಖಾರದೊಳಗೆ ಅಂತಂದೆ ಅಂದ್ರೆ. ಮತ್ತು ಇದ್ರದ್ದು ಮೆಜರ್ಮೆಂಟ್ ಏನು, ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ನಾನು ಡಿಟೇಲಾಗಿ ಪ್ರತಿಯೊಂದು ತೋರಿಸ್ಕೊಟ್ಟೇನಿ. ಬರೀ ಹಂಗಿದ್ರೆ ವಿಡಿಯೋ ನೋಡೋಣಂತ. ಮೊದಲಿಗೆ ನಾನಿಲ್ಲೇ ಒಂದು 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊತೀವಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟು ಬೇಕಿದ್ರೆ ಉಪಯೋಗಿಸ್ಕೋಬೋದು. ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ರಿ. ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ. ನೀವು ಎಣ್ಣೆನ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಂಡ್ರಿ ಅಂದರೆ ಖಾರದೊಳಗೆ ನಾರು ಆಗಿಬಿಡ್ತಾವ್ರಿ. ಮತ್ತು ಅತಿ ಜಾಸ್ತಿನೂ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ. 3 ಕಪ್ಪಿಗೆ ಇಷ್ಟು ದೊಡ್ಡ ಚಮಚ ಅಲ್ಲ, ನಾನು 2 ಚಮಚಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಇದು ಮೆಜರ್ಮೆಂಟ್ ಕರೆಕ್ಟಾಗಿರ್ತೈತೆ ರೀ. ನಾನು ಹೇಳಿದ್ನಲ್ಲ, ಇದೇ ರೀತಿಯಾಗಿ ನೀವೆಲ್ಲನೂ ತೊಗೊಂಡ್ರಿ ಅಂತಂದ್ರೆ ಖಾರದೊಳಗೆ ಭಾಳ ಬಳ್ಳಾಗಿ ಮತ್ತು ರುಚಿ ಕೂಡ ಅದ್ಭುತವಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ರಿ. ತೀರ ಗಟ್ಟಿನೂ ಅಲ್ಲ, ತೀರ ಮೆತ್ತಗೂ ಅಲ್ಲ, ಆ ರೀತಿಯಾಗಿ ಸ್ವಲ್ಪ ಮೀಡಿಯಮ್ ಆಗಿ. ಭಾಳ ಗಟ್ಟಿನೂ ಇದು ಮಾಡ್ಕೊಬೇಡ್ರಿ, ಭಾಳ ಮೆತ್ತಗೂ ಮಾಡ್ಕೊಬೇಡ್ರಿ. ಈಗ ನಾನಿಲ್ಲಿ ನಮ್ಮ ಕಡೆಗೆಲ್ಲ ಜವಾರಿ ಮೆಣಸಿನ್ಕಾಯಿ ಸಿಗ್ತಾವ್ರಿ, ಗಿಡ್ ಮೆಣಸಿನ್ಕಾಯಿ ಅಂತಾರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಬೌಲಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವು ಖಾರ ಭಾಳ ಕಡಿಮೆ ಅದಾವ್ರಿ, ಅದಕ್ಕೋಸ್ಕರ ನೀವು ಭಾಳ ಖಾರ ಇತ್ತಪ್ಪ ನಿಮ್ಮ ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು. ನಾನು ಮಾಡೋ ರೆಸಿಪಿಗೆ ಇಷ್ಟು ಮೆಣಸಿನ್ಕಾಯಿ ಕರೆಕ್ಟಾಗಿ ಐತಿ. ನೀವು ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಕೂಡ ಸೇರಿಸ್ಕೋಬೋದು. ಮತ್ತು 1 ಬೌಲಷ್ಟು ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿ ಹಾಕ್ಕೊಳ್ರಿ. ಹಸಿ ಕೊಬ್ಬರಿ ಹಾಕೊಳ್ಳೋದ್ರಿಂದ ಖಾರದೊಳಗೆ ಭಾಳ ರುಚಿ ಬರ್ತೈತಿ. ಮತ್ತು 1-2 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ರಿ. ಒಂದು 2-3 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ಭಾಳ ರುಚಿ ಆಗ್ತಾವೆ ಖಾರದೊಳಗೆ. ಒಂದು 2 ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ. ಮತ್ತು 1 ಹಿಡಿಯಷ್ಟು ಧಾರಾಳವಾಗಿ ಕರಿಬೇವು ಮತ್ತು ಕೊತ್ತಂಬರಿ ಎರಡನ್ನೂ ಸೇರಿಸ್ಕೊಳ್ರಿ. ನೀವು ಎಷ್ಟು ಹಾಕೋತೀರಾ ಅಷ್ಟು ಚಲೋನ ಅನಿಸುತ್ತೆ. ನಾನು ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸ್ಕೊಂಡೀನಿ. ಇಷ್ಟು ಪ್ರಮಾಣದ ಖಾರದೊಳಗೆ ನಾನು ಈ ಸ್ಪೂನ್ಲಿಂದ 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ. ಅಂದರೆ ಇದು ಉಪ್ಪನ್ನು ಕೂಡ ನೀವು ಅಳತಿನ ಕರೆಕ್ಟಾಗಿ ಮಾಡ್ಕೊಳ್ರಿ. ಈ ರೀತಿಯಾಗಿ ನಾನು ಉಪ್ಪನ್ನು 2 ಸ್ಪೂನಷ್ಟು ಹಾಕ್ಕೊಂಡೀನಿ. ನಂದು ಖಾರದೊಳಗೆ ಇದು ಉಪ್ಪು ಕರೆಕ್ಟಾಗೈತಿ. ಮತ್ತು ಇದಕ್ಕೆ ನೀವು ನೀರು ಹಾಕ್ದಿರ ರುಬ್ಬಿದ್ರೆ ಭಾಳ ಚಲೋ. ಇಲ್ಲಾಂದ್ರೆ ಒಂದು 2 ಸ್ಪೂನು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಂಡ್ಬಿಟ್ರಿ ಅಂದ್ರೆ ಮುಂದೆ ಇದು ಕಡಲೆಬೇಳೆ ಹಿಟ್ಟೊಳಗೆ ಮಿಕ್ಸ್ ಮಾಡ್ತೀವಲ್ಲ, ಅಳಕಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಹೇಳೋದು ಕೇರ್ಫುಲ್ಲಾಗಿ ನೀರು ಹಾಕ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟ್, ನೀವು ಫಾಲೋ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಫುಲ್ ಪೇಸ್ಟ್ ಗತೆ ರುಬ್ಕೊಂಡು ಬರಬೇಕು. ಇದು ಕೊಬ್ಬರಿ ಗಿಬ್ರಿ ತುಂಡಾಗಲಿ ಹಸಿಮೆಣ್ಸಿಕಾಯಿ ಪೀಸ್ ಆಗಲಿ ಏನೂ ಇರಬಾರ್ದು. ಫುಲ್ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನಾನು ಯಾವ ಕಪ್ಪಿಂದ ಮೈದಾ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ 3 ಕಪ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊತೀನಿ. ಕಡಲೆಬೇಳೆ ಹಿಟ್ಟು ಮನೆಯೊಳಗೆ ಬೀಸಿದ್ದಾದ್ರೂ ಪರವಾಗಿಲ್ಲ, ಅಥವಾ ಮಾರ್ಕೆಟ್ ಒಳಗಿಂತ ತಂದಿರೋದಾದ್ರೂ ಪರವಾಗಿಲ್ಲ. 3 ಕಪ್ನಷ್ಟು ನಾನು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿನಿ. ಮತ್ತು ಆಗಲೇ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ರಿ ಹಸಿ ಖಾರ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ, ನಾನು ಹೇಳಿದ್ನೆಲ್ಲ ಇದು ಕಡಲೆಬೇಳೆ ಹಿಟ್ಟು ನೀರು ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಖಾರ ಇರುತ್ತಲ್ಲ ಅದರೊಳಗೆ ನೀರಿಗೆ ಇದು ಕರೆಕ್ಟ್ ಆಕೈತಿ. ಅಕಸ್ಮಾತ್ ನಿಮಗೆ ಏನಾದರೂ ಇದು ಸ್ವಲ್ಪ ಹಿಟ್ಟು ಮೆತ್ತಗನ್ಸಕತ್ತಪ್ಪ ಹಳೆಗನ್ಸಕತ್ತಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಬೇಕಿದ್ರೆ ಹಾಕ್ಕೊಳ್ರಿ. ನಾನು ಹಾಕ್ಕೊಂಡಿರೋದು ಈಗ ಕರೆಕ್ಟಾಗೈತಿ. ಈ ರೀತಿಯಾಗಿ ನೋಡಿರಿ ಉಂಡೆ ಆಗಬೇಕು. ಇಷ್ಟ ಆಯ್ತು ಅಂದ್ರೆ ನಮ್ಗೆ ಕರೆಕ್ಟ್ ಆದವನಿದೆ ಅಂತ ಅರ್ಥ. ಇದನ್ನು ಭಾಳ ಗಟ್ಟಿಯಾಗಿ ಏನೂ ನಾದ್ಕೊಳೋದಕ್ಕೆ ಹೋಗ್ಬೇಡ್ರಿ. ಈಗ ಇದು ಒಂದು 15 ನಿಮಿಷ ನಾವು ನೆನೆದಕ್ಕೆ ಬಿಟ್ಟಿದ್ವಿ. ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ನೆನೆದಕ್ಕೆ ಬಿಡಬೇಕು. ಒಂದು 15 ನಿಮಿಷ ನಾವು ನೆನೆಬೇಕು. ನಂತರ ಚಲೋತಂಗೆ ಈ ರೀತಿಯಾಗಿ ಮಿದ್ಕೊಂಡು ನೀವು ಪುರಿಗೆ ಎಷ್ಟು ಉಳ್ಳಿ ಮಾಡಿರ್ತಿಲ್ಲ ಅಷ್ಟಷ್ಟು ಉಳ್ಳಿ ಮಾಡಿಕೊಡ್ರಿ ಸಾಕು. ಜಾಸ್ತಿ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮತ್ತು ಇದ್ರದೊಳಗೆ ಅದು ಕಡಲೆಬೇಳೆ ಹಿಟ್ಟಿನ ಮಿಶ್ರಣ ಐತಲ್ಲ, ಇದನ್ನು ಕೂಡ ತುಂಬ್ಕೋಬೇಕಲ್ಲ, ಅದು 2 ಸೇರಿ ದೊಡ್ಡದನ್ನು ಹಾಕೈತಿ. ಇದನ್ನು ಕೂಡ ಈ ರೀತಿಯಾಗಿ ಉಳ್ಳಿ ಮಾಡಿ ಇಟ್ಕೊಳ್ರಿ. ಅದು ಎಷ್ಟು ನೀವು ಖಾರದೊಳಗೆ ಮೈದಾ ಹಿಟ್ಟಿನ ಉಳ್ಳಿ ಮಾಡ್ಕೊಂಡಿದ್ರಲ್ಲ ಅದೇ ಸೈಜನ್ನು ಖಾರದೊಳಗಿದು ಉಳ್ಳಿ ಕೂಡ ಮಾಡಿಟ್ಕೊಳ್ರಿ. ನೋಡಿರಿ, ಈ ರೀತಿ ನಾನು ಎಲ್ಲನೂ ಮಾಡಿಟ್ಕೊಂಡಿನಿ. ಈಗ ಇದನ್ನು ನೀವು ಹೋಳ್ಗೆ ಪರೋಟ ಯಾವ ರೀತಿ ತುಂಬ್ತಿರಲ್ಲ ಅದೇ ರೀತಿಯಾಗಿ ನೀಟಾಗಿ ಅಂಚಿ ಎಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಧ್ಯದೊಳಗೆ ಇಟ್ಕೊಂಡು ಇದನ್ನು ನೀಟಾಗಿ ತುಂಬ್ಕೊಂಡ್ಬಿಡ್ರಿ. ನೋಡಿರಿ, ಈ ಥರ ನೀವು ಹೋಳ್ಗೆ ತುಂಬ್ಕೊತೀರಿ ಅಥವಾ ಆಲೂ ಪರೋಟ ತುಂಬ್ಕೊತಿರಲ್ಲ ಅದೇ ರೀತಿಯಾಗಿ ಇದನ್ನು ತುಂಬಿಕೊಂಡು ಈ ರೀತಿ ತಟ್ಕೊಂಡು ಇಟ್ಕೊಂಡ್ಬಿಡ್ರಿ. ಎಲ್ಲನೂ ಇದೇ ರೀತಿ ತುಂಬಿ ಇಟ್ಕೊಂಡ್ಬಿಟ್ಟೆ ನಾನು. ಅಂದ್ರೆ ಲಟ್ಸೋದಕ್ಕೆ ಭಾಳ ಸುಲಭ ಆಕೈತಿ. ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೀರಾ ದಪ್ಪನೂ ಅಲ್ಲ ಮತ್ತು ತೀರಾ ತೆಳ್ಳಗೂ ಅಲ್ಲ. ತೀರಾ ತೆಳ್ಳಗೆ ನೀವು ಲಟ್ಟಿಸ್ಕೊಂಡ್ರಿ ಅಂತಂದ್ರೆ ಭಾಳ ಒಂಥರ ಉಬ್ಬೋದಿಲ್ಲ ಖಾರದೊಳಗೆ. ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡ್ರಿ ಅಂದ್ರೆ ಚಲೋತಂಗ ಬುರು ಅಂತ ಉಬ್ಬುತ್ತಾವೆ ಖಾರದೊಳಗೆ.
ನೋಡಿರಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡೀನಿ. ತೀರಾ ತೆಳ್ಳಗೂ ಅಲ್ಲ ಮತ್ತು ತೀರಾ ದಪ್ಪನೂ ಅಲ್ಲ, ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ರಿ. ನಾನು ಎಲ್ಲ ಖಾರದ ಹೋಳಿಗೆದು ಈ ರೀತಿಯಾಗಿ ಎಣ್ಣೆ ಹಚ್ಚಿ ಲಟ್ಟಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗ ಮನೆಯೊಳಗೆ ಇಬ್ಬರು ಇದ್ರಪ್ಪ ಅಂದ್ರೆ ಒಬ್ರು ಲಟ್ಸೋದು ಒಬ್ರು ಕರಿಯೋದು ಮಾಡ್ಬೋದು. ಒಬ್ಬರೇ ಇದ್ರಪ್ಪ ಅಂದ್ರೆ ಈ ರೀತಿಯಾಗಿ ಎಣ್ಣೆ ಹಚ್ಚಿ ಲಟ್ಟಿಸಿ ಇಟ್ಕೊಂಡ್ಬಿಡ್ಬೋದು. ಒಂದೇ ಸಲಕ್ಕೆ ಇದನ್ನು ಕರೆದು ಬಿಡ್ಬೋದು. ಈಗ ಒಲೆ ಮೇಲೆ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚಲೋ ತಂಗ ಕಾದಿರಬೇಕು. ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಜೋರ ಉರಿನ ಇಟ್ಕೊಳ್ರಿ, ಫುಲ್ಲಾರ ಇಟ್ಕೊಳ್ರಿ ಅಥವಾ ಮೀಡಿಯಮ್ ಆದ್ರೆ ಇಟ್ಕೊಳ್ರಿ. ಫ್ಲೇಮನ್ನು ಇಟ್ಕೊಂಡು ಈ ರೀತಿಯಾಗಿ ಕೆಳಗ ಮೇಲೆ ಚಲೋ ತಂಗ ಕರಿಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಮತ್ತು ಅಂಚಿ ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಕರಿಬೇಕು. ಅಂಚಿ ಸುತ್ತಲೂ ಚಲೋ ತಂಗ ಕರಿಬೇಕು. ಯಾಕಂದರೆ ಒಳಗಡೆ ಹಿಟ್ಟೆಲ್ಲ ಇರ್ತೈತಲ್ಲ ಅದು ಕೂಡ ನೀಟಾಗಿ ಕರಿಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊಣ್ಬಣ್ಣ ಬರೋವರೆಗೂ ಈ ರೀತಿಯಾಗಿ ಕರೆದಿಟ್ಕೋಬೇಕು. ನೀವು ಇನ್ನೂ ತನಕ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡೋಕ್ಕಾಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಒಂದು ಕಮೆಂಟ್ ಕೂಡ ಹಾಕ್ರಿ ಹೆಂಗಾಗಿತ್ತು ಅಂತೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಮ್ಮದು ರುಚಿಯಾದಂಥ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಖಾರದೊಳಗೆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಈ ಖಾರದೊಳಗಿನ ನೀವು ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ಚಹಾ ಜೊತೆಗೆ ಎದ್ಕೊಂಡು ತಿನ್ಬೋದು. ಇಲ್ಲ ಇದು ಆರ್ತಪ್ಪ ಅಂತಂದೇಳಂದ್ರೆ ಮೊಸರು ಹಚ್ಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಕೊಡ್ತೈತಿ. ಮೊಸರು ಅಥವಾ ಚಹಾ ಜೊತೆಗೆ ನೀವು ತಿಂದರೆ ಅಂದ್ರೆ ಇಲ್ಲ ತುಪ್ಪದ ಜೊತೆಗೂ ತಿನ್ಬೋದು. ಬಿಸಿ ಇದ್ದಾಗ ತುಪ್ಪದ ಜೊತೆಗೆ ತಿಂದ್ರಂದ್ರೆ ಭಾಳ ರುಚಿಯಾಗಿರ್ತೈತಿ. ಮಳೆಗಾಲದ ಸಾಯಂಕಾಲದ ಚಹಾ ಜೊತೆಗೆ ಒಂದು ಸ್ಪೆಷಲ್ ಉತ್ತರ ಕರ್ನಾಟಕದ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಮತ್ತು ಮುಂದೆ ನೋಡಿದ್ರಾಗ ಸಿಗೋಣಂತ. ನಮಸ್ಕಾರ.